ನಿಂತ್ಕೋ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ್ ಹೆಂಗ ನೋಡೋ ಹಂದಿನ ನೀವು ಎಷ್ಟು ವರ್ಷದಿಂದ ಹೊಗೆ ಸೊಪ್ಪು ಬೆಳಿತಿದ್ದೀರಿ? ಒಂದು 40 ವರ್ಷ. ನೀವು ಹೊಗೆ ಸೊಪ್ಪಿಗೆ ಎಷ್ಟು ನೀರು ಹಾಯಿಸ್ಬೇಕು ನೀವು ಇದಕ್ಕೆ? ಈಗ ಅದು ಬೆಳೆ ತನಕ ನೀರು ಹಾಯಿಸ್ಬೇಕು. ಎಷ್ಟೆಲ್ಲ ಆದಾಯ ಮಾಡಿದ್ರಿ ಇದರಲ್ಲಿ? ಅದೇ ಆಗಿಲ್ಲ, ಎಲ್ಲ ಖರ್ಚಕ್ಕಂತ ಹೋಗು. ಅದೇ ಆಗಿಲ್ಲ ಏನಿಲ್ಲ ಕಟ್ಟ. ಮಳೆ ಬೆಳೆ ಹೆಂಗೈತೆ ನಿಮ್ಮೂರಲ್ಲಿ? ಮಳೆ ಆ ತರ ಇದೆ? ಮಳೆ ಬೆಳೆದ್ಮೇಲೆ ಎಷ್ಟು ಬಾರಿ ಕಟಾವ್ ಮಾಡ್ಬೋದು? 5-6 ದಪ ಕಟಾವು ಮಾಡ್ಬೇಕು. ಅಪ್ಪ ಒಂದ್ ಎಕರೆಗೆ ಎಷ್ಟೆಲ್ಲ ಖರ್ಚು ಬೀಳ್ತದೆ ನಿಮ್ಗೆ? 1 ಎಕರೆಗೆ ಖರ್ಚು ಮಾಡ್ಬೇಕು ಸುಮಾರು. ಈಗ ಒಂದು 1 ಎಕರೆಗೆ ಒಂದು 1 ಲಕ್ಷ ಬೇಕು. ಕಂಪೇರ್ ಮಾಡಿದ್ರೆ ಈ ಬೆಳೆ ಹೆಂಗ ಅನ್ಸ್ತದೆ ನಿಮ್ಗೆ? ಜೊಲ್ಲೆ ಇಸ್ ಬ್ಯಾಕ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಅಪ್ಪ ನೀವು ಎಷ್ಟು ವರ್ಷದಿಂದ ಹೊಗೆ ಸೊಪ್ಪು ಬೆಳಿತಿದ್ದೀರಿ? ಒಂದು 40 ವರ್ಷ. 40 ವರ್ಷ ಆಯ್ತಾ? 48 ವರ್ಷ ಆಗಿದೆ. ಪ್ರತಿ ವರ್ಷ ಬೆಳಿತೀರಿ? ಪ್ರತಿ ವರ್ಷ ಎಷ್ಟು ಎಲ್ಲ ಬಿಡ್ತೀರಿ? 48 ನಾನು ಹುಟ್ಟಾಗ 78ರಲ್ಲಿ, 77ರಲ್ಲಿ ನಾನು ಹುಟ್ಟಿದ್ದು. 78 ನಾನು ಹುಟ್ಟಿದ್ದು 72 ಹೊಗೆ ಬೀಳ್ತೇವೆ. ಹೊಗೆ ಸೊಪ್ಪು ಯಾವ ಸೀಸನ್ ಅಲ್ಲಿ ಬೆಳೆಯೋದು? ಮುಂಗಾರು ಬೆಳೆ ಅಂದ್ರೆ ಮೇ ಇಂದ ಎಲ್ಲಿವರೆಗೂ ಬರ್ತದೆ? ಏಪ್ರಿಲ್ ಮೇಯಿಂದ ಮುಂಗಾರು ಬೆಳೆಯೋದು. ನೀವು ಹೊಗೆ ಸೊಪ್ಪಿಗೆ ಎಷ್ಟು ನೀರು ಹಾಯಿಸ್ಬೇಕು ನೀವು ಇದಕ್ಕೆ? ಈಗ ಅದು ಬೆಳೆ ತನಕ ನೀರು ಹಾಯಿಸ್ಬೇಕು. ಮಳೆ ಇಲ್ಲ ಅಂದ್ರೆ ಮತ್ತೆ ಮಳೆ ಹಸಿದ ಬೆಳೆ ಆಗಿರಾದ್ರೆ ಅದು ಹೊಗೆ ಸೊಪ್ಪು ಕಟಾವು ಬರಗಂಟು ನೀರು ಹಾಯಿಸ್ತಾರೆ. ಎಷ್ಟು ಬಾರಿ ಕಟಾವು ಮಾಡ್ಬೋದು? ಅದು 5-6 ದಪ ಕಟಾವು ಮಾಡಬೇಕು. ಅಂದ್ರೆ ಎಷ್ಟು ಸಿಗ್ತದೆ ಒಂದೊಂದು ಸತಿ ಕಟಾವು ಮಾಡಿದ್ರೆ ಒಂದು ಎಕರೆಗೆ? ಬೆಳೆಗೆ ಒಂದು ಎಕರೆಗೆ ಒಂದು 150-100 ಕಟ್ಟಿ ಸಿಗ್ತದೆ. ಹಾಂ, 100-150 ಕಟ್ಟಿ. ಅದು ಪ್ರೊಸೆಸ್ ಹೇಳ್ಬೋದು ಹೆಂಗೆ ಅಂತ? ಅದು ಹೆಂಗೆ ಬೆಳೆಯೋದು, ಇಲ್ಲಿಂದ ಸ್ಟಾರ್ಟ್ ಮಾಡೋದು ಹೆಂಗೆ ಅಂತ? ಮಾರ್ಚಿನಲ್ಲಿ ಹೊಗೆ ಪಟ ಉದಿ ಪಾತಿ ಮಾಡಿ, ಹಾಂ, ಅದನ್ನು ಪಟಕ್ಕೆ ಬಿತ್ತನೆ ಮಾಡಿ ಬೀಜವ, ಹಾಂ, ಅದನ್ನು ಕಿತ್ತಿ ಟ್ರೈ ಮಾಡಿ. ಹಾಂ, ಟ್ರೈ ಮಾಡ್ಬೇಕಾದ್ರೆ ಸುಮಾರು ಖರ್ಚು ಬರ್ತದೆ. ಹಾಂ, ಗೊಬ್ಬರ ಮತ್ತು ಹೊಗೆಪೆಟ್ಟು ಎಲ್ಲ ಹಾಕಿ ಆಳೋದು ಲೇಬರ್ ಚಾರ್ಜ್ ಎಲ್ಲ ಸೇರಿಸಿ ಸುಮಾರು ಅದು ಬರ್ತದೆ. ಅದಾದಮೇಲೆ ಪೂರ್ತಿ ಅದು 1 ತಿಂಗಳು ಬೇಕು. ಅಲ್ಲಿಂದ ತಂದು ಹೊರಗೆ ನೆಡಬೇಕು, ನಾಟಿ ಮಾಡಬೇಕು. ಹಾಂ, ಅದು ನಾಟಿ ಮಾಡ್ಬೇಕಾದ್ರೆ ಮಳೆ ಬೇಕು. ಮಳೆಯಿಂದ ಮಳೆ ಬೋರ್ ಇದ್ದರೆ ಬೋರ್ಗಲ್ಲಿಂದ ಮಾಡ್ಬೋದು, ಇಲ್ಲಾಂದರೆ ಮಳೆ ಸಹಿತ ಮಾಡಬೇಕು. ಹ್ಞೂ, ಅಲ್ಲಿಂದ ಟ್ರೈ ಮಾಡಾದ್ಮೇಲೆ ಎಷ್ಟು ದಿನಕ್ಕೊಮ್ಮೆ ಇದು ಮಾಡೋದು? ಟ್ರೈ ಮಾಡಿದ್ರೆ 1 ತಿಂಗಳು ಬೇಕು. ಹಾಂ, ಟ್ರೈ ಮಾಡಾದ್ಮೇಲೆ ಅಲ್ಲಿಂದ ಎಷ್ಟು ದಿನ ಬಿಡ್ಬೇಕು ಹಂಗೆ? 1 ತಿಂಗಳು ಅಲ್ಲೇ ಇರಬೇಕು. ಅದು ಡೆವಲಪ್ ಆಗಿ ಗಿಡ ದಪ್ಪ ಆದಮೇಲೆ 1 ತಿಂಗಳಾದಮೇಲೆ ಭೂಮಿಗೆ ತಂದು ಬಿತ್ತನೆ ಮಾಡೋದು. ನೀವು ಯಾವ ಥರ ಎಲ್ಲ ಗೊಬ್ಬರ ಬಳಸ್ತೀರಾ? ಯಾವ ರೀತಿ ಎಲ್ಲ ಗೊಬ್ಬರ ಬಳಸ್ತೀರಾ? ಯಾವ ಥರ ಬೆಳೆಸ್ಕೊಂಡ್ರೆ ಈಗ ಅದ್ರ ಕತೆಗಳು ಹೇಳ್ತಾರೆ. ಒಬ್ಬರ ಹ್ಞೂ, ಹೇಳಿ ಅದನ್ನು. ಯಾವ ಥರ ಆಟು ಗೊಬ್ಬರ ಫಸ್ಟು ಮೊದಲನೇ ಸರಿ ನೆಟ್ಟು ವಾರ ಹಾಕಬೇಕು. ಹಾಂ, ಅದರಲ್ಲಿ SOP, DAP, CN ಅಂದರೆ AS, ಅಮೋನಿಯಂ ಸಲ್ಫೇಟ್ ಅಂತ. ಅದೇ 3 ಹಾಕಿ, ಅಮೋನಿಯಂ ಸಲ್ಫೇಟು. ಅದನ್ನು 3 ಸತಿ ಮೊದಲೇ 1 ವಾರಕ್ಕೆ ಹಾಕಿ ನೆಟ್ಟ ಮೇಲೆ ಭೂಮಿಗೆ ನೆಟ್ಟ ಮೇಲೆ ಉಳುಮೆ ಮಾಡಿ ನೆಟ್ಟ ಮೇಲೆ ಹಾಕ್ಬೇಕು. ಅದಾದಮೇಲೆ ಪುನಃ 3ನೇ ಕೇಳ್ತೀವಿ. ಹಾಗೆ ಚಿಕಮೆ ಸುಮಾರು ಒಂದು ಸುದ್ದ ಬಂತು. ಆಗ 2ನೇ ಬೆಳೆ ಹಾಕ್ಬೇಕು. 2ನೇ ಗೊಬ್ಬರ ಮೇಲು ಗೊಬ್ಬರವಾಗಿ 2ನೇ ಟ್ರಿಪ್ ಹಾಕಿ ಅದನ್ನು ಆಗ AS ಮತ್ತು ಇದು SOP 2 ಹಾಕ್ಬೇಕು. ಇಳುವರಿ ಮತ್ತು ತೂಕ ಬರೋಕ್ಕೆ, ಕಲರ್ ಬರೋಕ್ಕೆ ಹಾಕ್ಬೇಕು. ಅಪ್ಪ ಒಂದು ಎಕರೆಗೆ ಎಷ್ಟೆಲ್ಲ ಖರ್ಚು ಬೀಳ್ತದೆ ನಿಮಗೆ? 1 ಎಕರೆಗೆ ಖರ್ಚು ಮಾಡಬೇಕು ಸುಮಾರು. ಈಗ ಒಂದು 1 ಎಕರೆಗೆ ಹೆಚ್ಚಿಗೆ 1 ಲಕ್ಷ ಬೇಕು ವರ್ಷಕ್ಕೆ. ಅದು ಬೆಳೆ ಕಟ್ ಮಾಡೋ ತನಕ ಪೂರ್ತಿ ಗ್ರೇಡ್ ಮಾಡಿ ಅದನ್ನು ತಗೊಂಡೋಗಿ ಟೊಬಾಕೋ ಕ್ಯೂರಿಂಗ್ ಮಾಡಿ ಅದು ತಗೊಂಡೋಗಿ ಮಾರ್ಕೆಟ್ಗೆ ಬಿಡೋತ್ತಿಗೆ 1 ಎಕರೆಗೆ 1 ಲಕ್ಷ ಬೇಕು. ಎಕರೆ ಬೆಳಿಬೇಕಾದ್ರೆ 60-70-80 1 ಲಕ್ಷ ಬೇಕು. ಯಾವ ತರ ಎಲ್ಲ ರೋಗ ಕೀಟಗಳು ಯಾವ ತರ ಎಲ್ಲ ರೋಗ ಬರ್ತದೆ ಈ ಬೆಳೆಗೆ? ಬರ್ತದೆ, ಬರ್ತವೆ. ಅದು ಹೆಂಗೋ ಹುತ್ತಿಗೆ ಕಟ್ಟುತ್ತೆ, ಅದು ಕಂಟ್ರೋಲ್ ಮಾಡ್ಬೋದು. ಅದಕ್ಕಿಂತ ಕರಿ ರೋಗ ಮತ್ತೆ ಬ್ಲಾಕ್ ಅಂತ ಬರ್ತದೆ.
ಅವೆಲ್ಲ ರೋಗ ಬಂದ್ರೆ ವ್ಯವಸಾಯನೇ ಆಗಲ್ಲ, ಎಲ್ಲ ಹೊಲದಲ್ಲಿ ಜಮೀನೇ ಎಲ್ಲ ಸೋತೈತವೆ. ಹಾ. ಅದು ರೋಗ ಅದಕ್ಕೆ ಸಖತ್ ಬೆಳೆಸ್ಕೊಂಡಿರ್ಬೇಕು. ಎಲ್ಲಾ ಕತ್ತೆ ರೈತರಿಗೆ ಏನಪ್ಪ ಎಲ್ಲ ಪ್ರತಿಯೊಬ್ಬರು ಇರ್ತೈತೆ. ಅದೇ ತರ ಏನು ಅರಂಗೆಲ್ಲ ಸೊಪ್ಪು ಹಾಕ್ತಿರಲ್ಲ, ಎಷ್ಟ್ ದಿನಗೊಮ್ಮೆ ಎಷ್ಟ್ ದಿನಕ್ಕೆ ತೆಗಿಯೋ ಅದನ್ನ ಈಚೆ ತೆಗಿಯೋದನ್ನ? ವಾರ ಒಂದ್ ವಾರ ಬೇಯಿಸ್ಬೇಕಂಗೆ. ವಾರ ವಾರದ ಮೇಲೆ ಪುನಃ ಸಪ್ರೇಟ್ ಪುನಃ ಮಾಡ್ಬೇಕು. ಅದಾದ್ಮೇಲೆ ಅದು ಸೊಪ್ಪೆಲ್ಲ ಹೊರಗಡೆ ತೆಗ್ದಾದ್ಮೇಲೆ ಅದು ಸ್ವಲ್ಪ ದಿನ ಬಿಟ್ಟು ಎಷ್ಟ್ ದಿನಕ್ಕೊಮ್ಮೆ ಇದು ಕಂತೆ ಇದು ಗ್ರೇಡ್ ಮಾಡೋದು? ಬಲ್ಕ್ ಮಾಡಿ ಒಂದು ತಿಂಗಳು ಎಲ್ಲ ಹಾಕ್ತಿವಿ, ಬಲ್ಕ್ ಮಾಡಿದ್ವಿ, ಚಡ್ಡಿ ಊರಿ ಕತ್ತೆ ಬಲ್ಕ್ ಮಾಡ್ತೀವಿ. ಆಮೇಲೆ ಅದನ್ನ ತಗೊಂಡು ಗ್ರೇಡಿಂಗ್ ಮಾಡಿ ಗ್ರೇಡ್ 3, 4, 5 ತರ ಗ್ರೇಡ್, 6 ತರ ಗ್ರೇಡ್ ಗ್ರೇಡ್ ಮಾಡಿ ಮಾರ್ಕೆಟ್ಗೆ ಬಿಡುದು. ಅದು ಬೇಲ್ ತುಂಡಿ ಸೇಲ್ ಮಾಡಿ ಎಲ್ಲಾ ಕೆಲ್ಸಗಳೇ ಒಗೆದಪ್ಪ ಅಂದ್ರೆ ಪ್ರತಿಯೊಂದು ಕೆಲ್ಸನೇ. ಒಂದು ವರ್ಷ ಪೂರ್ತಿ ಕೆಲ್ಸನೇ. ಬೇರೆ ಬೆಳೆ ಗೋಡು ಅಂದ್ರೆ ಕೆಲ್ಸ ಇದ್ರಲ್ಲೇ ಜಾಸ್ತಿಯೋ ಬೇರೆ? ಕೆಲ್ಸ ಜಾಸ್ತಿ. ಒಂದ್ ವರ್ಷದಿಂದ ಒಂದು ವರ್ಷ ಇದ್ದಲ್ಲಪ್ಪ ಕೆಲ್ಸ. ಹಾ. ಇನ್ನು ಒಗೆ ಸೊಪ್ಪು ಮುಗ್ದೇ ಇಲ್ಲ, ಹಾ. ಮಾರ್ಕೆಟ್ ಮಾಡಿ ಮುಗ್ದೇ ಇಲ್ಲ. ಹಾ. ಆಲ್ರೆಡಿ 2 ತಿಂಗಳು 2 ತಿಂಗಳು ಆಯ್ತು ಹೊಗೆ ಸೊಪ್ಪು ಸೊಸಿ ಊದಿ ಪುನಃ ಅದನ್ನ ಟ್ರೈ ಮಾಡಿ ನೀರ್ ಹಾಕಿ ಕಳ್ಸಿ ಅದನ್ನ ಟ್ರೈ ಮಾಡಿ ಹಾ. ಜಮೀನ್ ಇರ್ತಾವೆ. ಒಂದ್ ವರ್ಷ ಪೂರ್ತಿ ಕೆಲ್ಸನೇ. ಒಂದ್ ವರ್ಷಕ್ಕೆ ಜಾಸ್ತಿ ಐತಿರ್ಲಿ 365 ದಿವಸಕ್ಕಿಂತ ಹೊಗೆ ಸೊಪ್ಪು ಕೆಲ್ಸ. ಮತ್ತೆ ಹತ್ರಕ್ಕೂ ಇನ್ನೂ ಮುಂಚಕ್ಕೂ ಇರ್ತದೆ ಕೆಲ್ಸ, ಇನ್ನು ಮುಂದಕ್ಕೂ ಇರ್ತದೆ. 365 ದಿವಸಕ್ಕಿಂತ ಜಾಸ್ತಿ ಈ ಮಳೆ ಬೆಳೆ ಹೆಂಗೈತೆ ನಿಮ್ಮೂರಲ್ಲಿ? ಮಳೆ ಆ ತರ ಇದೆ? ಮಳೆ ಎಲ್ಲ ಮಳೆ ಹೋದಿಲ್ಲ. ರೈತ ಪಾಪ ಏನೋ ಪಪ್ಪಿಡಿರು ಹೊರಗೆಲ್ಲ ಉತ್ಕೊಂಡವ್ರೆ ನೀರ್ ಹಾಕ್ಬಿಟ್ಟು. ಹಾ. ಇಲ್ದವ್ರ ಪಾಪ ಏನು ಮಳೆ ಹೊರ ಒಳಗೆ ಆಗಿಲ್ಲ. ಹಾ. ರೈತರುಗಳು ಯಾರು ಗೊತ್ತಾ? ಸರ್ಕಾರದವ್ರು ಗೊತ್ತಾ? ಸರ್ಕಾರ ಎಲ್ಲ ರೈತರ ತಲೆ ಮೇಲೆ ಹಾಕಿ ಯಾವ ಪ್ರತಿಯೊಂದು ರೈತರು ಅನುಕೂಲ ಆಗತ್ತೆ. ಏನ್ ಮಾಡಿಲ್ಲ, ಎಲ್ಲ ಗಂಟ ಮಾತ್ರ ಹೇಳ್ತಾರೆ ನಾವೇನೋ ಮಾಡ್ತೀವಿ, ರೈತರ ಮಾಡ್ತೀವಿ, ಸರ್ಕಾರ ಹಂಗ್ ಮಾಡಿದ್ರೆ ಹಂಗ್ ಮಾಡ್ತಾರೆ. ಎಲ್ಲ ಮೋಸ. ಈ ಬೆಳೆಗೆ ಸರ್ಕಾರದಿಂದ ಏನಾದ್ರು ಪ್ರೋತ್ಸಾಹ ಧನ ಅದು ಇದು ಏನು ಇಲ್ಲ. ಏನು ಇಲ್ಲ ಇದು? ಬೇರೆ ಬೆಳೆಗಾದ್ರೂ ಏನು ಸಿಗಲ್ವಾ? ಏನಾರ ಹೆಚ್ಚಿನ ಇನ್ಶೂರೆನ್ಸ್ ಗಳು ಇಲ್ಲ ಇದಕ್ಕೆ. ಸರ್ಕಾರದಿಂದ ಏನೋ ಸವಲತ್ತುಗಳಿಕ್ಕೆ ಇಲ್ಲ. ಬೇರೆ ಬೆಳೆಗಾದ್ರೂ ಏನಾದ್ರು ಇದೆಯಾ? ಈ ಬೇರೆ ಬೆಳೆಗಳಿಗೆ ಭೀಮ್ ಪಂಚಾಯತ್ ಇದೆ, ಮತ್ತೆ ಇನ್ಶೂರೆನ್ಸ್ ಗಳು ಎಲ್ಲ ಮಾಡಿ ಅವೆಲ್ಲ ಸಿಗ್ತವೆ. ಇದ್ರಲ್ಲಿ ವಾಣಿಜ್ಯ ಬೆಳೆ ಅಂದ್ರೆ ಯಾವ್ದು ಇಲ್ಲ. ಅಂದ್ರೆ ಇಲ್ಲಿ ಊರು ಇಡೀ ಎಲ್ಲ ಆಗ್ತದಾ ಫುಲ್ತು? ಈ ತಾಲೂಕಲ್ಲಿ ಇಡೀ ಊರಿನ ಇಡೀ ತಾಲೂಕೆಯ ತಾಲೂಕೆ ತಾಲೂಕೇ ಬೆಳಿತಾರೆ. ಹೈಯೆಸ್ಟ್ ಬೆಳೆ ಅಂದ್ರೆ ಹೊಗೆ ಸೊಪ್ಪು ಎಲ್ಲಿ? ಮೈಸೂರು ಜಿಲ್ಲೆಯಲ್ಲಿ ಪಿರಿಯಾಪಟ್ಟಣ ತಾಲೂಕಿದೆ. ಪಿರಿಯಾಪಟ್ಟಣ ತಾಲೂಕಲ್ಲಿ. ಪಿರಿಯಾಪಟ್ಟಣ ತಾಲೂಕು ಅಂದ್ರೆ ಮುದ್ನಳ್ಳಿ ಒಂದೆಲ್ಲ ಪ್ರತಿ ಪಿರಿಯಾಪಟ್ಟಣ ತಾಲೂಕು ಇಡೀ ತಾಲೂಕಲ್ಲೇ ಬೆಳಿತಾರೆ. ಅಂದ್ರೆ ಇದು ಮುದ್ನಳ್ಳಿ. ಮುದ್ದಳ್ಳಿ ಒಂದೇನಂತಲ್ಲ, ಮುದ್ದಳ್ಳಿಗಿಂತ ಬೆಳೆ ಜಾಸ್ತಿ ಎಲ್ಲ ಕಡೆ ಬೆಳಿತಾರೆ. ಅಂದ್ರೆ ಇದು ಇದು ಇರೋದೀಗ ಮುದ್ನಳ್ಳಿ. ಸ್ವಲ್ಪ ಮೋಸ್ಟ್ಲಿ ಎಲ್ಲ ಕಡೆ ಮುದ್ದಳ್ಳಿ ಒಳ್ಳೆ ಕ್ವಾಲಿಟಿ ಸೊಪ್ಪು ಬೆಳಿತಾರೆ. ಕ್ವಾಲಿಟಿ ಬರ್ತದೆ. ಓಕೆ ಫ್ರೆಂಡ್ಸ್, ಇವತ್ತು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವೇಳೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.